ವೆಲ್ಕಮ್ ಟು ಗುರುದೇವ್ ಐಎಎಸ್ ಕೆಎಎಸ್ ಅಕಾಡೆಮಿ. ಗುರುದೇವ್ ಐಎಎಸ್ ಕೆಎಎಸ್ ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನಲ್ಲಿ ನಾವು ಗುರುದೇವ್ ಮ್ಯಾಗ್ನಿಫೈ ಪ್ರೋಗ್ರಾಮ್ ಅನ್ನ ತಗೊಂಡ್ಬಂದಿದ್ದೀವಿ. ಆಲ್ರೆಡಿ ಪ್ರತಿದಿನ ರಾತ್ರಿ 9 ಗಂಟೆಗೆ ವಿಡಿಯೋಸ್ ನ ಅಪ್ಲೋಡ್ ಮಾಡ್ತಾ ಇದೀವಿ ಅಂಡ್ ಅದ್ರ ಮೇಲೆ ಡೀಪ್ ಅನಾಲಿಸಿಸ್ ನ ಮಾಡಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ ಪ್ರತಿಯೊಂದು ಟಾಪಿಕ್ ಬಗ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಕೂಡ ಸಾಲ್ವ್ ಮಾಡ್ಕೊಂಡು ಯಾವ ರೀತಿ ಕ್ವಶನ್ಸ್ ಬಂದ್ರೆ ಯಾವ ರೀತಿಯಲ್ಲಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ತಾ ಇದೀವಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಇತ್ತೀಚೆಗೆ ರಿಲೀಸ್ ಆಗಿರುವಂತಹ ಅಥವಾ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಪಾಸ್ ಆಗಿರುವಂತಹ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಬಗ್ಗೆ ನೋಡ್ಕೊಳ್ಳೋಣ. ಸೊ ಈ ಬಿಲ್ಲು ಪಾರ್ಲಿಮೆಂಟ್ ನ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ಅನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ತಗೊಂಡ್ಬಂದಿದ್ದಾರೆ. ಸೊ ಯಾತಕ್ಕಾಗಿ ರಿಪ್ಲೇಸ್ ಮಾಡ್ಬೇಕು, ಈ ಬಿಲ್ ನಲ್ಲಿ ಏನೆಲ್ಲ ಹೊಸ ಪ್ರೊವಿಷನ್ಸ್ ಇದೆ, ಏನೆಲ್ಲ ಚೇಂಜಸ್ ಅನ್ನ ಮಾಡಿದರೆ ಇಂದಿನ ಆಕ್ಟ್ ಗೆ ಕಂಪೇರ್ ಮಾಡ್ಕೊಂಡ್ರೆ, ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನೋಡ್ಕೊಳ್ಳೋಣ. ಸೊ ಫಸ್ಟ್ಲಿ, ವೈ ದಿಸ್ ಬಿಲ್ ನೀಡೆಡ್? ಯಾಕೆ ಹಳೇದಾದಂತಹ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ರಿಪ್ಲೇಸ್ ಮಾಡಿ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ? ಅದನ್ನ ನೋಡೋದಕ್ಕಿಂತ ಮುಂಚೆ ಹಳೆಯದನ್ನ ನಾವು ಯಾಕೆ ಆಕ್ಟ್ ಅಂತ ಕರಿತಾ ಇದೀವಿ, ಇವಾಗ ಬಂದಿರೋದನ್ನ ಯಾಕೆ ಬಿಲ್ ಅಂತ ಕರಿತಾ ಇದೀವಿ ಅಂತ ಹೇಳ್ಬಿಟ್ಟು ನೋಡೋಣ. ಆಕ್ಟ್ ಅಂತ ಹೇಳಿದ್ರೆ ಯಾವಾಗ ಪಾಸ್ ಮಾಡಿರುವಂತಹ ಒಂದು ಲೆಜಿಸ್ಲೇಟಿವ್ ಬಿಲ್ಗೆ, ಅಂದ್ರೆ ಈಗ ಪಾಸ್ ಮಾಡಿರೋದು ಬಿಲ್, ಈ ಬಿಲ್ಗೆ ಪ್ರೆಸಿಡೆಂಟ್ ಇನ್ನೂ ಕೂಡ ಸೈನ್ ಮಾಡಿಲ್ಲ, ಅಂದ್ರೆ ಪ್ರೆಸಿಡೆಂಟ್ ಅಸೆಂಟ್ ಅನ್ನ ಕೊಟ್ಟಿಲ್ಲ, ಅದನ್ನ ನಾವು ಬಿಲ್ ಅಂತ ಹೇಳ್ಬಿಟ್ಟು ಕರಿತೇವೆ. ಅದೇ ಬಿಲ್ಗೆ ಪ್ರೆಸಿಡೆಂಟ್ ಏನಾದ್ರು ಅಸೆಂಟ್ ಅನ್ನ ಕೊಟ್ರೆ, ಅಂದ್ರೆ ಪ್ರೆಸಿಡೆಂಟ್ ಏನಾದ್ರು ಸೈನ್ ಮಾಡಿದ್ರೆ ಆಗ ಅದು ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈಗ ಆಕ್ಟ್ ಅಂದ್ರೆ ಏನು, ಬಿಲ್ ಅಂದ್ರೆ ಏನು ಗೊತ್ತಾಯ್ತಲ್ವಾ? ಸೊ ಆಕ್ಟ್ ಮತ್ತೆ ಬಿಲ್ಲು, ಆಕ್ಟ್ ಆಗದ್ ಯಾವಾಗ ಪ್ರೆಸಿಡೆಂಟ್ ಅಸೆಂಟ್ ಸಿಕ್ಕಾಗ. ಬಿಲ್ ಯಾವಾಗಿರುತ್ತೆ? ಪಾರ್ಲಿಮೆಂಟ್ ಅಲ್ಲಿ ಒಂದು ಲೆಜಿಸ್ಲೇಚರ್ ಪ್ರೊಸೀಜರ್ ನ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಮೇಲೆ ಅಥವಾ ಪರ್ಟಿಕ್ಯುಲರ್ ಮ್ಯಾಟರ್ ಮೇಲೆ ಯಾವಾಗ ಒಂದು ಬಿಲ್ ಅನ್ನ ಪಾಸ್ ಮಾಡ್ತಾರೆ ಅದನ್ನ ಬಿಲ್ ಅಂತ ಹೇಳ್ಬಿಟ್ಟು ಕರೀತೇವೆ. ನೌ ವೈ ಇನ್ಕಮ್ ಟ್ಯಾಕ್ಸ್ ಲಾ ನೀಡೆಡ್ ನೌ? ಫಸ್ಟ್ಲಿ, ಹಿಂದೆ ಇದ್ದಂತಹ ಇನ್ಕಮ್ ಟ್ಯಾಕ್ಸ್ ಬಿಲ್ 1961 ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ತಗೊಬಂದಂತಹ ಆಕ್ಟ್ ಆಗಿದೆ. ಸೊ ಹೊಸ ಬಿಲ್ ಅನ್ನ ತಗೊಂಡ್ಬಂದಿರೋ ಫಸ್ಟ್ ರೀಸನ್ ಏನು ಅಂತ ಹೇಳಿದ್ರೆ, ಈ ಆಕ್ಟ್ ತುಂಬಾ ಕಾಂಪ್ಲೆಕ್ಸ್ ಇದೆ. ವೈ ದಿಸ್ ಆಕ್ಟ್ ಇಸ್ ಅ ಕಾಂಪ್ಲೆಕ್ಸ್ ಒನ್? ಬಿಕಾಸ್ ಮಲ್ಟಿಪಲ್ ಟೈಮ್ಸ್ ಅಮೆಂಡ್ ಮಾಡಿದೀವಿ. ಅಂದ್ರೆ ಏನ್ ಚೇಂಜಿಂಗ್ ಸೊಸೈಟಿ ಹೇಗೆ ಚೇಂಜ್ ಆಗ್ತಾ ಇದೆ, ಸೊಸೈಟಲ್ ನೀಡ್ಸ್ ಯಾವ ತರ ಚೇಂಜ್ ಆಗ್ತಾ ಇದೆ, ಸೊಸೈಟಲ್ ಇನ್ಕಮ್ ಯಾವ ತರ ಚೇಂಜ್ ಆಗ್ತಾ ಇದೆ, ಇದ್ರ ಮೇಲೆ ಈ ಒಂದು ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಲಾ ಚೇಂಜ್ ಆಗ್ತದೆ. ಇನ್ಕಮ್ ಟ್ಯಾಕ್ಸ್ ಬಿಲ್ ಚೇಂಜ್ ಆಗ್ತಾ ಬರ್ತಿದೆ, ಟ್ಯಾಕ್ಸ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಇದನ್ನ ಈಸಿ ಮಾಡೋದಕ್ಕೋಸ್ಕರ ಈಗ ಹೊಸ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. ಸೊ ಈಸಿ ಆದ್ರೆ ಏನಾಗುತ್ತೆ, ಟ್ಯಾಕ್ಸ್ ಪೇಯರ್ಸ್ಗೆ ಅರ್ಥ ಆಗುತ್ತೆ ಬೇಗನೆ. ಬಿಸ್ನೆಸ್ ಪರ್ಸನ್ಸ್ ಆಗಿರ್ಬೋದು ಅಥವಾ IT ಪರ್ಸನ್ಸ್ ಆಗಿರ್ಬೋದು, ಇವ್ರಿಗೆಲ್ಲರಿಗೂ ಕೂಡ ಟ್ಯಾಕ್ಸ್ ಅನ್ನ ಪೇ ಮಾಡೋದಕ್ಕೆ ಈಸಿ ಆಗ್ತಾ ಬರುತ್ತೆ. ನೆಕ್ಸ್ಟ್, ಇದು ತುಂಬಾನೇ ಅನ್ಕ್ಲಿಯರ್ ಪ್ರಾವಿಷನ್ಸ್ ಗಳನ್ನ ಹೊಂದಿದೆ. ಹಾಗಾಗಿ ಇದರಿಂದ ಟ್ಯಾಕ್ಸ್ ಪೇಯರು ಕನ್ಫ್ಯೂಷನ್ಸ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಂತರ ಇದ್ರ ಲೆಂತ್ ತುಂಬಾನೇ ಜಾಸ್ತಿ ಇದೆ, ಅಮೆಂಡ್ಮೆಂಟ್ ಆಗ್ತಾನೆ ಇದೆ ಅಲ್ವಾ, ಅದಕ್ಕೋಸ್ಕರ ಎಕ್ಸ್ಟ್ರಾ ಪ್ರೊವಿಷನ್ಸ್ ಆಡ್ ಆಗಿ ತುಂಬಾನೇ ಲೆಂತಿ ಪ್ರೊಸೀಜರ್ ಆಗ್ಬಿಟ್ಟಿದೆ. ಲೆಂತಿ ಪ್ರೊಸೀಜರ್ ಅಂತ ಹೇಳಿದ್ರೆ, ಈ ಆಕ್ಟ್ ಅಲ್ಲಿ 47 ಚಾಪ್ಟರ್ಸ್ 819 ಸೆಕ್ಷನ್ಸ್ ಗಳನ್ನ ನಾವು ನೋಡ್ಬೋದಾಗತ್ತೆ. ಸೊ ಡೋಂಟ್ ಯು ಥಿಂಕ್ ಸೊ? 47 ಚಾಪ್ಟರ್ಸ್, 899 ಸೆಕ್ಷನ್ಸ್, ಟೂ ಕನ್ಫ್ಯೂಷನ್, ಟೂ ಲೆಂತಿ, ಕರೆಕ್ಟ್ ಅಲ್ವಾ? ಅಂಡ್ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ and complex rules which a taxpayers not able to understand. ಸೊ ಇವಾಗ ಹೊಸ ಟ್ಯಾಕ್ಸ್ ಬಿಲ್ ಅನ್ನ ತಗೊಂಡ್ಬಂದ್ಬಿಟ್ಟು ಈಗ ಹಿಂದೆ ಇದ್ದಂತಹ ಆಕ್ಟ್ ಅನ್ನ ಚೇಂಜ್ ಮಾಡ್ಬಿಟ್ಟು ಸ್ಟ್ರೀಮ್ ಲೈನ್ ಮಾಡ್ಕೊಂಡು ಸಿಂಪಲ್ ಮಾಡ್ಕೊಂಡು ಕ್ಲಿಯರ್ ಆಗಿ ಇರ್ಬೇಕು ಟ್ಯಾಕ್ಸ್ ಪೇಯರ್ಸ್ಗೆ ಅಂತ ಹೇಳ್ಬಿಟ್ಟು ಹೊಸದಾದಂತಹ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಅನ್ನ ಈಗಿನ ಸೆಷನ್ ಅಲ್ಲಿ ಪಾಸ್ ಮಾಡಲಾಗಿದೆ. ಫೆಬ್ರವರಿ 2025 ಒಂದು ಬಿಲ್ ಅನ್ನ ಪಾಸ್ ಮಾಡಿರ್ತಾರೆ. ಆ ಬಿಲ್ ಟೂ ಆಂಬಿಷಿಯಸ್ ಇರುತ್ತೆ, ಅಂದ್ರೆ ತುಂಬಾನೇ ಚೆನ್ನಾಗಿರುವಂತಹ ಗೋಲ್ಸ್ ಗಳನ್ನ ಹೊಂದಿರುತ್ತೆ. ಅದನ್ನ ಸೆಲೆಕ್ಟೆಡ್ ಕಮಿಟಿಯನ್ನ ಮಾಡ್ಬಿಟ್ಟು ಸ್ಕ್ರೂಟಿನಿಗೆ ಕೊಡ್ಲಾಗುತ್ತೆ. ಸೊ ನಿನ್ನೆ ವಿಡಿಯೋದಲ್ಲಿ ನಾವು ನೋಡಿದೀವಿ ಸ್ಕ್ರೂಟಿನಿ ಅಂದ್ರೆ ಏನು ಅಂತ ಹೇಳ್ಬಿಟ್ಟು.
ಸೊ ಸ್ಕ್ರೂಟಿನಿಗೋಸ್ಕರ ಒಂದು ಸೆಲೆಕ್ಟೆಡ್ ಕಮಿಟಿಯನ್ನ ತಗೊಂಡ್ಬಿಟ್ಟು ಆ ಕಮಿಟಿಗೆ ಇದನ್ನ ಸ್ಕ್ರೂಟಿನೈಸ್ ಮಾಡೋದಕ್ಕೆ ಹೇಳಲಾಗತ್ತೆ. ಈ ಕಮಿಟಿ ಬೇರೆ ಬೇರೆ ಪಾರ್ಟೀಸ್ ಎಂಪಿಸ್ ಗಳನ್ನ ಹೊಂದಿರತ್ತೆ, ಅಂದ್ರೆ ಬೇರೆ ಬೇರೆ ಪಾರ್ಟಿಯಲ್ಲಿರುವಂತಹ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರಗಳನ್ನ ಹೊಂದಿರತ್ತೆ. ಜುಲೈಯಲ್ಲಿ ಒಂದು ಕಂಪ್ರಹೆನ್ಸಿವ್ ರಿಪೋರ್ಟ್ ಅನ್ನ ಕೂಡ ಇದು ಸಬ್ಮಿಟ್ ಮಾಡುತ್ತೆ. ಅಂಡ್ ಇದು ಕೆಲವೊಂದು ಸಜೆಷನ್ಸ್ ಗಳನ್ನ, ಅಂದ್ರೆ ಕೆಲವೊಂದು ಚೇಂಜಸ್ ಗಳನ್ನ ಮಾಡ್ಬಿಟ್ಟು ಕೆಲವೊಂದು ಸಜೆಷನ್ಸ್ ಗಳನ್ನ ಕೂಡ ಕೊಟ್ಟಿರುತ್ತೆ. ಕಮಿಟಿ ಮಲ್ಟಿಪಲ್ ವರ್ಷನ್ ಅಲ್ಲಿ ಇದನ್ನ ಕೊಟ್ಟಿರುತ್ತೆ ಪಾರ್ಲಿಮೆಂಟ್ಗೆ. ಸೊ ಮಲ್ಟಿಪಲ್ ವರ್ಷನ್ ನ ಕೊಟ್ಟಿದ್ರಿಂದ ಗವರ್ಮೆಂಟ್ಗೆ ಒರಿಜಿನಲ್ ಡಾಕ್ಯುಮೆಂಟ್ ತುಂಬಾನೇ ಕನ್ಫ್ಯೂಷನ್ ಆಗಿ ಕಾಣುತ್ತೆ. ಹಾಗಾಗಿ ಒರಿಜಿನಲ್ ಬಿಲ್ ಅನ್ನ ವಿಡ್ರಾ ಮಾಡ್ಬಿಟ್ಟು ಚೇಂಜಸ್, ಕಮಿಟಿ ಏನೆಲ್ಲ ಚೇಂಜಸ್ ಕೊಟ್ಟಿರುತ್ತೆ ಅದನ್ನ ಅಡಾಪ್ಟ್ ಮಾಡಿಕೊಂಡು ಈಗ ಹೊಸದಾದಂತಹ ಡ್ರಾಫ್ಟ್ ಅನ್ನ ಪ್ರಿಪೇರ್ ಮಾಡಿ ಹೊಸ ಬಿಲ್ ಅನ್ನ ಮಾನ್ಸೂನ್ ಸೆಷನ್ ಅಲ್ಲಿ ಇಂಟ್ರೊಡ್ಯೂಸ್ ನ ಮಾಡಿದೆ. ಸೊ ಯಾಕೆ ಹಳೆ ಬಿಲ್ ಅನ್ನ, ಹಳೆ ಆಕ್ಟ್ ಅನ್ನ ಹೊಸ ಬಿಲ್ ಆಗಿ ತಗೊಬಂದ್ರು ಗೊತ್ತಾಯ್ತು. ಯಾಕೆ ಫೆಬ್ರವರಿ ತಂದಂತಹ ಬಿಲ್ ಅನ್ನ ಈಗ ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಂತ ಕೂಡ ನಮಗ್ ಗೊತ್ತಾಯ್ತು. ಸೊ ಈಗ ಬಂದಿರೋ ಬಿಲ್ ಅನ್ನ ಪ್ರಾವಿಷನ್ಸ್ ಅಲ್ಲಿ ಏನೆಲ್ಲ ಚೇಂಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಪ್ರೈಮರಿ ಆಬ್ಜೆಕ್ಟಿವ್ ಏನು, ಮೊದಲನೇ ಉದ್ದೇಶ ಏನು ಈ ಬಿಲ್ ಅನ್ನ ತಗೊಂಡ್ಬಂದಿರೋದು ಅಂತ ಹೇಳಿದ್ರೆ ಸಿಂಪ್ಲರ್ ಅಂಡ್ ಮೋರ್ ಆಕ್ಸೆಸಿಬಲ್. ತುಂಬಾನೇ ಸಿಂಪಲ್ ಮಾಡ್ಬೇಕು, ಟ್ಯಾಕ್ಸ್ ಪೇಯರ್ಸ್ ಗೆ ಆಕ್ಸೆಸಿಬಲ್ ಇರ್ಬೇಕು ಅಂತ ಹೇಳ್ಬಿಟ್ಟು ಈ ಬಿಲ್ ಅನ್ನ ತಗೊಂಡ್ಬಂದಿರೋದು. ಅಂದ್ರೆ ಲ್ಯಾಂಗ್ವೇಜ್ ನ ಸಿಂಪಲ್ ಮಾಡೋದಾಗಿರ್ಬೋದು, ಅಥವಾ ಕಾಂಪ್ಲೆಕ್ಸ್ ವರ್ಡ್ಸ್ ಗಳನ್ನ ಯೂಸ್ ಮಾಡಿರ್ತಾರಲ್ಲ ಅದನ್ನ ಕಾಂಪ್ಲೆಕ್ಸ್ ವರ್ಡ್ಸ್ ಇಂದ ಸಿಂಪಲ್ ಕಾಂಪ್ಲೆಕ್ಸ್ ವರ್ಡ್ಸ್ ಗಳನ್ನ, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡೋದ್ರ ಬದಲು ಸಿಂಪಲ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಿರ್ಬೋದು. ಅಂಡ್ ಇದರಲ್ಲಿ ಮೇಜರ್ ಏನು ಅಂತ ಹೇಳಿದ್ರೆ ಟ್ಯಾಕ್ಸ್ ರೇಟು ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್, ಇದು ಎರಡನ್ನು ಕೂಡ ಇಲ್ಲಿ ಟಚ್ ಮಾಡಿಲ್ಲ, ಹೊಸ ಬಿಲ್ ಅಲ್ಲಿ ಟಚ್ ಮಾಡಿಲ್ಲ. ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಹೊಸ ಬಿಲ್ಲು ಟ್ಯಾಕ್ಸ್ ರೇಟ್ ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ಕೂಡ ಮಾತಾಡಿದ್ಯಾ ಅಂತ. ಟ್ಯಾಕ್ಸ್ ರೇಟ್ ಮತ್ತೆ ಟ್ಯಾಕ್ಸ್ ಸ್ಲ್ಯಾಬ್ ನ ಯೂನಿಯನ್ ಬಡ್ಜೆಟ್ ಗೆ ಇಲ್ಲಿ ಬಿಟ್ಟಿದ್ದಾರೆ. ಯೂನಿಯನ್ ಬಡ್ಜೆಟ್ ಡಿಸಿಷನ್ ಮೇಲೆ ಟ್ಯಾಕ್ಸ್ ಸ್ಲ್ಯಾಬ್ ಮತ್ತೆ ಟ್ಯಾಕ್ಸ್ ರೇಟ್ ಡಿಪೆಂಡ್ ಆಗಿರುತ್ತೆ. ಸೆಕೆಂಡ್ಲಿ, ಟ್ಯಾಕ್ಸ್ ಪೇಯರ್ಸ್ ಫ್ರೆಂಡ್ಲಿ ಮಾಡೋದಕ್ಕೋಸ್ಕರ ಕೆಲವೊಂದು ಪ್ರಾವಿಷನ್, ಅಂದ್ರೆ ಸಿಂಪಲ್ ಮಾಡಿದಾರಲ್ಲ ಫಸ್ಟ್ ಒನ್. ಸೆಕೆಂಡ್ ಒನ್ ಬಂದ್ಬಿಟ್ಟು ಕ್ಲಾರಿಟಿ ಎನ್ಶೂರ್ ಮಾಡೋದಕ್ಕೋಸ್ಕರ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ MAT, ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮತ್ತೆ ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ನ ಸಪರೇಟ್ ಮಾಡ್ಬಿಟ್ಟು ಸಬ್ ಸೆಕ್ಷನ್ ಅಲ್ಲಿ ತರಲಾಗಿದೆ. ಅಂದ್ರೆ ಅದನ್ನ ರಿಮೂವ್ ಮಾಡಿಲ್ಲ, ಬಟ್ ಡಿಸ್ಟಿಂಕ್ಟ್ ಸಬ್ ಸೆಕ್ಷನ್ ಅಲ್ಲಿ ಸಪರೇಟ್ ಮಾಡ್ಬಿಟ್ಟು ಕೊಡ್ಲಾಗಿದೆ. ಸೊ ದ ಟ್ಯಾಕ್ಸ್ ಪೇಯರ್ಸ್ ಗೆ ಅದು ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ನೆಕ್ಸ್ಟ್, ಓಲ್ಡ್ ಆಕ್ಟ್ ಅಲ್ಲಿ ಟ್ಯಾಕ್ಸ್ ಪೇಯರ್ಸ್ ರಿಟರ್ನ್ ಫಾರ್ಮ್ಸ್ ಗಳು ತುಂಬಾ ಕಾಂಪ್ಲೆಕ್ಸ್ ಇತ್ತು. ಅವರ ರಿಟರ್ನ್ ಫಾರ್ಮ್ಸ್ ಅಲ್ಲಿ ಏನಾದ್ರು ಮಿಸ್ಟೇಕ್ಸ್ ಇದ್ರೆ ಅಥವಾ ಏನಾದ್ರು ಕರೆಕ್ಷನ್ಸ್ ಇದ್ರೆ ಅವ್ರು ಮತ್ತೆ ಅದನ್ನ ಕರೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಎಕ್ಸ್ಟ್ರಾ ಟ್ಯಾಕ್ಸ್ ಲಿಯಬಿಲಿಟಿಯನ್ನ ಕೊಡ್ಬೇಕಾಗಿತ್ತು, ಫೈನ್ ನ ಕೊಡ್ಬೇಕಾಗಿತ್ತು. ಬಟ್ ಈಗ ವಿತೌಟ್ ಎನಿ ಫೈನ್ ಕರೆಕ್ಷನ್ ನ ಮಾಡಬಹುದಾಗತ್ತೆ, ವಿತೌಟ್ ಎನಿ ಪೆನಾಲ್ಟಿ ಅವರು ಕರೆಕ್ಷನ್ ನ ಫಾರ್ಮ್ಸ್ ಅಲ್ಲಿ ಕರೆಕ್ಷನ್ ನ ಮಾಡಬಹುದಾಗತ್ತೆ. ಅಂಡ್ ಟ್ಯಾಕ್ಸ್ ಪೇಯರ್ಸ್ now have the option to update their returns up to 5 years from the end of the relevant years. ಮುಂಚೆ ಇದಿರಲಿಲ್ಲ. ಸೊ ಈಗ ಟ್ಯಾಕ್ಸ್ ಪೇಯರ್ಸ್ ಅವರ ರಿಟರ್ನ್ಸ್ ಗಳನ್ನ 4 ವರ್ಷದ ತನಕ ಕೂಡ ಅಪ್ಡೇಟ್ ನ ಮಾಡಬಹುದಾಗುತ್ತೆ. ಒಂದು ಪೆನಾಲ್ಟಿ ಇಲ್ಲ ಕರೆಕ್ಷನ್ಗೆ, ಹಾಗೆಯೇ 4 ವರ್ಷದ ತನಕ ಅಪ್ಡೇಟ್ ನ ಮಾಡಬಹುದಾಗುತ್ತೆ. ಎರಡನೆಯದಾಗಿ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮತ್ತೆ ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್ ಎರಡನ್ನು ಕೂಡ ಸಬ್ಸೆಕ್ಷನ್ ಆಗಿ ತರಲಾಗಿದೆ, ಸಿಂಪಲ್ ಮಾಡಲಾಗಿದೆ. 3 ಪ್ರಾವಿಷನ್ ಗೊತ್ತಾಯ್ತು. 4ನೇದಾಗಿ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಈಸಿ ಆಗೋದಕ್ಕೋಸ್ಕರ, ಅವರ ಕಾನ್ಫಿಡೆನ್ಸ್ ನ ಇನ್ನು ಕೂಡ ಬಿಲ್ಡ್ ಮಾಡೋದಕ್ಕೋಸ್ಕರ ಟ್ಯಾಕ್ಸ್ ಪೇಯರ್ಸ್ ಗಳ ಸ್ಕ್ರೂಟಿನಿಗೋಸ್ಕರ ತೆರಿಗೆ ಮೌಲ್ಯಮಾಪನ ಅಥವಾ ಅಸೆಸ್ಮೆಂಟ್ ಗಳನ್ನ 5 ವರ್ಷದ ತನಕ ಹೆಚ್ಚು ಮಾಡಲಾಗಿದೆ. ಆ ಸ್ಕ್ರೂಟಿನಿಗೋಸ್ಕರ 5 ವರ್ಷದ ತನಕ ಅವರಿಗೆ ಅವಧಿಯನ್ನ ಇಲ್ಲಿ ಕೊಡ್ಲಾಗಿದೆ. ಅಂಡ್ ಹೊಸದಾಗಿ ಟ್ಯಾಕ್ಸ್ ಇಯರ್ ಅನ್ನುವಂತಹ ಕಾನ್ಸೆಪ್ಟ್ ಅನ್ನ ಇಲ್ಲಿ ತಗೊಂಡ್ಬಂದಿದ್ದಾರೆ. ಟ್ಯಾಕ್ಸ್ ಇಯರ್ ಅನ್ನ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋದು ಏನು ಅಂತ ಹೇಳಿದ್ರೆ, ಇಂಟ್ರೊಡ್ಯೂಸ್ ನ ಮಾಡ್ಬಿಟ್ಟು ಟ್ಯಾಕ್ಸ್ ಇಯರ್ ಅಂದ್ರೆ ಏನು ಅಂತ ಕೂಡ ಡಿಫೈನ್ ಮಾಡಿದ್ದಾರೆ. ಟ್ಯಾಕ್ಸ್ ಇಯರ್ ಅಂತ ಹೇಳಿದ್ರೆ ಇಲ್ಲಿ ಏಪ್ರಿಲ್ 1 to ಮಾರ್ಚ್ 31 ಅಂತ ಹೇಳ್ಬಿಟ್ಟು ಡಿಫೈನ್ ಮಾಡಿದ್ದಾರೆ. ಸೊ ಎಕ್ಸಾಮ್ ಅಲ್ಲಿ ಹೊಸ ಇನ್ಕಮ್ ಟ್ಯಾಕ್ಸ್ ಬಿಲ್ ನೆಕ್ಸ್ಟ್ ಆಕ್ಟ್ ಆಗುತ್ತೆ, ಪ್ರೆಸಿಡೆಂಟ್ ಅಸೆಂಟ್ ಏನಾದ್ರು ಕೊಟ್ರೆ ಆಕ್ಟ್ ಆಗಿ ಕನ್ವರ್ಟ್ ಆಗುತ್ತಲ್ವಾ, ಆಗ ಹೊಸ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 2025 ಅಲ್ಲಿ ಟ್ಯಾಕ್ಸ್ ಇಯರ್ ನ ಡಿಫೈನ್ ಮಾಡಿದಾರ ಅಥವಾ ಬರೀ ಮೆನ್ಷನ್ ಮಾಡಿದಾರ ಅಂತ ಕೇಳಿದ್ರೆ ಡಿಫೈನ್ ಮಾಡಿದ್ದಾರೆ ಏಪ್ರಿಲ್ 1 ಇಂದ ಮಾರ್ಚ್ 31 ತನಕ ಅಂತ ಹೇಳ್ಬಿಟ್ಟು ನೀವು ಆನ್ಸರ್ ಅನ್ನ ಟಿಕ್ ಮಾಡ್ಬೇಕಾಗತ್ತೆ. ಸೊ ಇದರಿಂದ ಹಿಂದೆ ಇದ್ದಂತಹ ಆಕ್ಟಿನ ಅಂದ್ರೆ 1961 ಹಳೆಯ ಆಕ್ಟ್ ಏನಿತ್ತಲ್ವಾ ಅದರಲ್ಲಿ ಡ್ಯುಯಲ್ ಕಾನ್ಸೆಪ್ಟ್ ಇತ್ತು. ಅಂದ್ರೆ
ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ಅಂತ ಹೇಳ್ಬಿಟ್ಟು. ಸೊ ಈ ಅಸೆಸ್ಮೆಂಟ್ ಇಯರ್ ಮತ್ತೆ ಪ್ರೀವಿಯಸ್ ಇಯರ್ ಅನ್ನುವಂತಹ ಡಿಯಲ್ ಕಾನ್ಸೆಪ್ಟ್ ಏನಿತ್ತು, ಈ ಡಿಯಲ್ ಕಾನ್ಸೆಪ್ಟ್ ಅನ್ನ ರಿಮೂವ್ ಮಾಡ್ಬಿಟ್ಟು ಸಿಂಗಲ್ ಕಾನ್ಸೆಪ್ಟ್ ದಟ್ ಇಸ್ ಅ ಟ್ಯಾಕ್ಸ್ ಇಯರ್ ಕಾನ್ಸೆಪ್ಟ್ ಅನ್ನ ತರಲಾಗುತ್ತೆ. ಸೊ ಇದು ಇಂಪಾರ್ಟೆಂಟ್ ಪ್ರಾವಿಷನ್ಸ್ ಗಳು ಏನೆಲ್ಲ ಚೇಂಜ್ ಮಾಡಿದ್ದಾರೆ ಅನ್ನೋದಕ್ಕೆ. ಅದ್ರ ಜೊತೆಗೆ ಲೆಂತಿ ಆಗಿದೆ ಅಂತ ಹೇಳ್ದೆ ಅಲ್ವಾ, ಟೂ ಲೆಂತಿ, 2 ಚಾಪ್ಟರ್ಸ್ ಇದೆ ಅಂಡ್ ಸೆಕ್ಷನ್ಸ್ ಗಳು ಬಹಳ ಇದೆ, ಇದರಿಂದ ಕನ್ಫ್ಯೂಷನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಿಂದೆ ಇದ್ದಂತಹ ಆಕ್ಟಿಗೂ ಇದಕ್ಕೂ ಕಂಪೇರ್ ಮಾಡಿ ನೋಡ್ಕೊಳ್ಳೋಣ. ಚಾಪ್ಟರ್ಸ್ ಬಂದ್ಬಿಟ್ಟು ಈಗ ಹಳೆ ಚಾಪ್ಟರ್ಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ 1961 ನಲ್ಲಿ 47 ಚಾಪ್ಟರ್ಸ್ ಇತ್ತು, ಈಗ ಅದನ್ನ ಬರೀ 23ಗೆ ತರಲಾಗಿದೆ. ಸೊ ನಂಬರ್ ಆಫ್ ಚಾಪ್ಟರ್ಸ್ ಕಡಿಮೆ ಇದೆ, ಬೇಗ ಓದ್ಕೊಂಡ್ಬಿಟ್ಟು ಟ್ಯಾಕ್ಸ್ ಪೇಯರ್ಸ್ ಗೆ ಅರ್ಥ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ಸ್ ಗಳು 19 ಸೆಕ್ಷನ್ ಇದೆ, ಬಟ್ ಇವಾಗ 536ಗೆ ಇಳಿಸಲಾಗಿದೆ. ನಂತರ ವರ್ಡ್ ಕೌಂಟ್ 5.12 ಲ್ಯಾಕ್ 2.6 ಲ್ಯಾಕ್ಗೆ ಇಳಿಸಲಾಗಿದೆ. ಎಕ್ಸಾಮ್ ಅಲ್ಲಿ ಕೇಳಲ್ಲ, ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಟೇಬಲ್ಸ್ ಎಷ್ಟಿದೆ, 18 ಟೇಬಲ್ಸ್. ಈಗ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಅಲ್ಲಿ ಟೇಬಲ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ. ಯಾಕೆ ಟೇಬಲ್ಸ್ ಗಳನ್ನ ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಈ ಟೇಬಲ್ಸ್ ಅಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಕೂಡ ಕೊಡ್ಲಾಗಿದೆ, ಬೆಟರ್ ಫಾರ್ಮುಲಾಸ್ ಗಳನ್ನ ಕೂಡ ಕೊಡ್ಲಾಗಿದೆ. ಸೊ ಇದರಿಂದ ಟ್ಯಾಕ್ಸ್ ಪೇಯರ್ಸ್ ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇನ್ಸ್ಟೆಡ್ ಆಫ್ ಗಿವಿಂಗ್ ಪ್ಯಾರಾಗ್ರಾಫ್ಸ್, ಟ್ಯಾಕ್ಸ್ ಪೇಯರ್ಸ್ ಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ಟೇಬಲ್ಸ್ ಗಳನ್ನ ಕೊಡ್ಲಾಗಿದೆ ಹೆಚ್ಚಾಗಿ. ನಂತರ ಫಾರ್ಮುಲಾಸ್ ಮುಂಚೆ 6 ಇತ್ತು, ಇವಾಗ 46 ಆಗಿದೆ. ಸೊ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೆ ಫಾರ್ಮುಲಾ ಬೇಸಿಸ್, ಎಕ್ಸಾಂಪಲ್ ಬೇಸಿಸ್ ಅಲ್ಲಿ ಅವರು ಟ್ಯಾಕ್ಸ್ ಪೇ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಹೇಳ್ಬಿಟ್ಟು ಈ ರೀತಿಯಾದಂತಹ ಟೇಬಲ್ ಮತ್ತೆ ಫಾರ್ಮುಲಾಸ್ ಗಳನ್ನ ತರಲಾಗಿದೆ. ವರ್ಚುವಲ್ ಡಿಜಿಟಲ್ ಸ್ಪೇಸ್ ಅಂತ ಹೇಳಿದ್ರೆ ಇಂಡಿವಿಜುವಲ್ ಟ್ಯಾಕ್ಸ್ ಪೇಯರ್ಸ್ ಡಾಕ್ಯುಮೆಂಟ್ಸ್ ಗಳನ್ನ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಆಕ್ಸೆಸ್ ಕೊಡ್ಲಾಗುತ್ತೆ. ಅಂದ್ರೆ ಈಗ ಟ್ಯಾಕ್ಸ್ ಪೇಯರ್ ಎ ಅಂತ ಇರ್ತಾನೆ, ಅವ್ರಿಗೆ ಏನಾಗುತ್ತೆ, ಟ್ಯಾಕ್ಸ್ ಪೇ ಮಾಡ್ಬೇಕಾಗತ್ತೆ, ಬಟ್ ಪೇ ಮಾಡಿರೋದಿಲ್ಲ. ಆಗ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ಗೆ ಇವರ ಏನೆಲ್ಲ ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಇರುತ್ತೆ ಅಥವಾ ಡಿಜಿಟಲ್ ಡಾಕ್ಯುಮೆಂಟ್ಸ್ ಇರುತ್ತೆ, ಆ ಆಕ್ಸೆಸ್ ನ ಟ್ಯಾಕ್ಸ್ ಪೇಯರ್ಸ್ ಅಥಾರಿಟಿಗೆ ಡೈರೆಕ್ಟ್ ಆಕ್ಸೆಸ್ ನ ಕೊಡ್ಲಾಗತ್ತೆ. ಯಾವ ಅಂಡರ್ ಅಲ್ಲಿ, ವರ್ಚುವಲ್ ಡಿಜಿಟಲ್ ಸ್ಪೇಸ್ ಅನ್ನುವಂತಹ ಕಾನ್ಸೆಪ್ಟ್ ಅಂಡರ್. ಸೊ ವರ್ಚುವಲ್ ಡಿಜಿಟಲ್ ಸ್ಪೇಸ್ ಯಾವ್ದನ್ನೆಲ್ಲ ಹೊಂದಿರುತ್ತೆ ಅಂತ ಹೇಳಿದ್ರೆ, ಇಮೇಲ್ ಸರ್ವರ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ಕೂಡ ಹೊಂದಿರುತ್ತೆ, ಅದ್ರ ಜೊತೆಗೆ ಆನ್ಲೈನ್ ಇನ್ವೆಸ್ಟ್ಮೆಂಟ್ ನ ಕೂಡ ಹೊಂದಿರುತ್ತೆ, ಕ್ಲೌಡ್ ಸರ್ವರ್ಸ್ ಗಳನ್ನ ಕೂಡ ಹೊಂದಿರುತ್ತೆ, ಡಿಜಿಟಲ್ ಅಪ್ಲಿಕೇಶನ್ ನ ಕೂಡ ಹೊಂದಿರುತ್ತೆ. ಈ ಸಮಯದಲ್ಲಿ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನ ಇಶ್ಯೂ ಮಾಡಲಾಗುತ್ತೆ. ಸೊ ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ನ ಯೂಸ್ ಮಾಡೋದ್ರಿಂದ ಸೀಸ್ ಆಗಿರುವಂತಹ ಪರ್ಸನಲ್ ಡಿಜಿಟಲ್ ಡಾಟಾಗಳು ಸೇಫ್ ಆಗಿರುತ್ತೆ. ಸೊ ಏನೆಲ್ಲ ಚೇಂಜಸ್ ಅಂತ ಹೇಳ್ಬಿಟ್ಟು ಗೊತ್ತಾಯ್ತು. ಈ ಬಿಲ್ಲು ತುಂಬಾ ಈಸಿ, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಚೇಂಜಸ್ ಬಗ್ಗೆ ಕೂಡ ನಮಗ್ ಗೊತ್ತಾಯ್ತು. ಹೇಗೆ ಇಂಪ್ಲಿಮೆಂಟ್ ಮಾಡೋಕ್ ಸಾಧ್ಯ, ಏನೆಲ್ಲ ಚಾಲೆಂಜಸ್ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ. ಸೊ ಚಾಲೆಂಜಸ್ ಅಥವಾ ಮೇನ್ ಕನ್ಸರ್ನ್ ಏನು ಅಂತ ಹೇಳಿದ್ರೆ, ನ್ಯೂ ಸಿಸ್ಟಮ್ ಟ್ಯಾಕ್ಸ್ ಕಂಪ್ಲೇಯನ್ಸ್ ನ ಸಿಂಪಲ್ ಮಾಡಿದೆ, ಹೌದು. ಅದೇ ರೀತಿ ಪ್ರೈವಸಿ ಕನ್ಸರ್ನ್ ನ ಇಲ್ಲಿ ತಗೊಂಡಿಲ್ಲ, ನಾವಿಲ್ಲೇ ನೋಡ್ಕೊಂಡ್ವಿ. ಏನೆಲ್ಲ ಡಿಜಿಟಲ್ ಇಮೇಲ್ ಸರ್ವರ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ ನ ಕೂಡ ಇಲ್ಲಿ ತಗೊಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ? ಸೊ ಪ್ರೈವಸಿ ಕನ್ಸರ್ನ್ ಇಲ್ಲಿ ಹೆಚ್ಚಾಗತ್ತೆ, ಎರಡನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಂಪ್ಲಿಮೆಂಟೇಷನ್ ಟೈಮ್ ಅಲ್ಲಿ. ನಂತರ ಓಲ್ಡ್ ಟ್ಯಾಕ್ಸ್ ಆಕ್ಟ್ 1961 ಏನಿದೆ, ಇದರಲ್ಲಿ ಟ್ಯಾಕ್ಸ್ ಅಫಿಷಿಯಲ್ಸ್ ಏನಿದಾರಲ್ವಾ, ಈ ಟ್ಯಾಕ್ಸ್ ಅಫಿಷಿಯಲ್ಸ್ ಏನಾದ್ರು ಟ್ಯಾಕ್ಸ್ ಪೇಯರ್ಸ್ ಡಾಟಾವನ್ನ ತಗೊಬೇಕು, ಆಕ್ಸೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಫಿಸಿಕಲಿ ಬ್ರೇಕ್ ಮಾಡ್ಬೋದಿತ್ತು, ಅಂದ್ರೆ ಫಿಸಿಕಲ್ ಡಾಟಾವನ್ನ ತಗೊಬೋದಿತ್ತು. ಬಟ್ ಇವಾಗ ಡಿಜಿಟಲ್ ಡಾಟಾವನ್ನು ಕೂಡ ತಗೋತಾ ಇದ್ದಾರೆ ವಿತೌಟ್ ಆಸ್ಕಿಂಗ್ ಟ್ಯಾಕ್ಸ್ ಪೇಯರ್ ಕನ್ಸೆಂಟ್. ಟ್ಯಾಕ್ಸ್ ಪೇಯರ್ಸ್ ಗಳ ಪಾಸ್ವರ್ಡ್ ಗಳನ್ನ ಲೀಗಲಿ ಟ್ಯಾಕ್ಸ್ ಅಥಾರಿಟೀಸ್ ಅವರು ತಗೊಬೋದಾಗತ್ತೆ, ಲೀಗಲಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಈಸಿಯಾಗಿ ಟ್ಯಾಕ್ಸ್ ಅಥಾರಿಟೀಸ್ ಗಳಿಗೆ ಟ್ಯಾಕ್ಸ್ ಪೇಯರ್ಸ್ ನ ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗತ್ತೆ. ಅಂಡ್ ಹೊಸ ಬಿಲ್ ಏನ್ ತಗೊಂಡ್ಬಂದಿದೀವಲ್ವಾ, ಇದರಲ್ಲಿ ಯಾವ ರೀತಿಯಾದಂತಹ ಎಲೆಕ್ಟ್ರಾನಿಕ್ ಇನ್ಫಾರ್ಮೇಶನ್ ಅನ್ನೋದನ್ನ ಅವ್ರು ಕೊಟ್ಟಿಲ್ಲ. ಅಂಡ್ ಮಿಸ್ಯೂಸ್ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ. ಎಲೆಕ್ಟ್ರಾನಿಕ್ ಇನ್ಫಾರ್ಮೇಶನ್ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡದೇ ಇರೋದ್ರಿಂದ ಯಾವ್ದಾದ್ರೂ ಆಗಿರ್ಬೋದು, ಪರ್ಸನಲ್ ಇಮೇಲ್ಸ್ ಆಗಿರ್ಬೋದು, ಪ್ರೈವೇಟ್ ಡೇಟಾಸ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಆಗಿರ್ಬೋದು, ಯಾವ್ದನ್ನ ಬೇಕಾದ್ರೂ ಕೂಡ ಟ್ಯಾಕ್ಸ್ ಅಥಾರಿಟೀಸ್ ಗಳು ಆಕ್ಸೆಸ್ ನ ಮಾಡ್ಬೋದು. ಟ್ಯಾಕ್ಸ್ ಪೇಯರ್ಸ್ ಆಕ್ಸೆಸ್ ಕೊಟ್ಬಿಟ್ಟು ಡಾಟಾ ಶೇರ್ ಮಾಡಿಲ್ಲ ಅಂತ ಹೇಳಿದ್ರೆ ಟ್ಯಾಕ್ಸ್ ಅಫಿಷಿಯಲ್ಸ್ ಗೆ ಓವರ್ ರೈಡಿಂಗ್ ಪವರ್ ಇರುತ್ತೆ. ಹೊಸ ಬಿಲ್ ಅಲ್ಲಿ ಟ್ಯಾಕ್ಸ್ ಪೇಯರ್ಸ್ ಗಳಿಗೆ ಓವರ್ ರೈಡಿಂಗ್ ಪವರ್ ಅನ್ನ ಕೊಡ್ಲಾಗಿದೆ, ಇದರಲ್ಲಿ ಡೈರೆಕ್ಟ್ಲಿ ಡಾಟಾ ಆಕ್ಸೆಸ್ ಅನ್ನ ಮಾಡೋದಕ್ಕೋಸ್ಕರ. ಸೊ ಇದರಿಂದ ಪ್ರೈವಸಿ ವಯೋಲೇಷನ್ ಆಗುತ್ತೆ, ಎಸ್ಪೆಷಲಿ
ಡಿಜಿಟಲ್ ಪ್ರೈವಸಿ ವಯೋಲೇಷನ್ ಜಾಸ್ತಿ ಆಗತ್ತೆ. ಇದು ಚಾಲೆಂಜಸ್ ಈ ಬಿಲ್ಲಿನ ಮೇಲಿರೋದು. ರಿವಿಷನ್ ಮಾಡ್ಕೊಂಡ್ರೆ ಹೊಸ ಟ್ಯಾಕ್ಸ್ ಬಿಲ್ ಅನ್ನ ಯಾತಕ್ಕೋಸ್ಕರ ತಗೊಂಡ್ಬಂದಿದ್ವಿ, ಹಳೇದಾಗಿ ಇದ್ದಂತಹ ಇನ್ಕಮ್ ಟ್ಯಾಕ್ಸ್ ಆಕ್ಟ್ 1961 ನ ರಿಪ್ಲೇಸ್ ಮಾಡೋದಕ್ಕೆ. ರೀಸನ್ಸ್ ಏನಕ್ಕೋಸ್ಕರ ತಂದಿದೀವಿ, ಲೆಂತಿ ಆಗಿದೆ, ಅದನ್ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ, ಸಿಂಪಲ್ ಮಾಡೋದಕ್ಕೋಸ್ಕರ, ಅಂಡ್ ಆಲ್ಸೋ ವರ್ಚುವಲ್ ಡಿಜಿಟಲ್ ಸ್ಪೇಸ್ ಅನ್ನೋಂತಹ ಕಾನ್ಸೆಪ್ಟ್ ಅನ್ನ ಕೂಡ ತಗೊಂಡ್ಬಂದಿದ್ದಾರೆ. ಟ್ಯಾಕ್ಸ್ ಇಯರ್ ಅನ್ನ ಕೂಡ ತಗೊಂಡ್ಬಂದಿದ್ದಾರೆ. ನಂತರ 4 years ಅಪ್ಲಿಕೇಶನ್ ಕೂಡ ಹೆಚ್ಚು ಮಾಡಿದ್ದಾರೆ, ಪೆನಾಲ್ಟಿ ಇರೋದಿಲ್ಲ. ಸೊ ಇದಿಷ್ಟು ಈಗ ತಂದಿರುವಂತಹ ಹೊಸ ಬಿಲ್ಲಿನ ಪ್ರಾವಿಷನ್ ಆಗಿದೆ. ನೆಕ್ಸ್ಟ್ ಇದ್ರ ಮೇಲೆ ನಾವೊಂದು ಕ್ವಶನ್ ನ ನೋಡ್ಕೊಂಡ್ರೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ ನ ನೋಡ್ಕೊಂಡ್ರೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ದ ನ್ಯೂ ಇನ್ಕಮ್ ಟ್ಯಾಕ್ಸ್ ಬಿಲ್ 2025. ಫಸ್ಟ್ ಒನ್, ಇಟ್ ಇಂಟ್ರೊಡ್ಯೂಸಸ್ ನ್ಯೂ ಇನ್ಕಮ್ ಟ್ಯಾಕ್ಸ್ ಸ್ಲ್ಯಾಬ್ ಅಂಡ್ ರೇಟ್ಸ್ ಟು ಇನ್ಕ್ರೀಸ್ ದ ರೆವಿನ್ಯೂ ಕಲೆಕ್ಷನ್. ನಾನು ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ, ಇದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಪ್ರಾವಿಷನ್ ನ ಯೂನಿಯನ್ ಬಜೆಟ್ ಗೆ ಬಿಡ್ಲಾಗಿದೆ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಈ ಒಂದು ಬಿಲ್ ಅಲ್ಲಿ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ರೇಟ್ ಆಗಿರ್ಬೋದು ಅಥವಾ ಟ್ಯಾಕ್ಸ್ ಸ್ಲ್ಯಾಬ್ ಬಗ್ಗೆ ಮಾತಾಡಿಲ್ಲ. ಸೊ ಆಪ್ಷನ್ 1 ನ ನಾವು ಎಲಿಮಿನೇಟ್ ನ ಮಾಡ್ಕೊಬಹುದಾಗತ್ತೆ. ಆಪ್ಷನ್ 1 ಎಲಿಮಿನೇಟ್ ಮಾಡಿದ್ರೆ ವಿ ಲೆಫ್ಟ್ ವಿತ್ ಬಿ ಅಂಡ್ ಡಿ. ಸೊ ಬಿ ಮತ್ತೆ ಡಿ ಅಲ್ಲಿ ಕನ್ಫ್ಯೂಷನ್ ಇದೆ, ಬಿ ಅಲ್ಲಿ 2 and 3 ಇದೆ, ಡಿ ಅಲ್ಲಿ 4 ಇದೆ. ಸೊ ಹಾಗಾಗಿ ನಾವು 3 ಆಪ್ಷನ್ಸ್ ಗಳನ್ನ ಕೂಡ ಓದ್ಬೇಕಾಗತ್ತೆ. ಬಿ ನ ನೋಡ್ಕೊಂಡ್ರೆ, ಇಟ್ ಎಂಪವರ್ಸ್ ಟ್ಯಾಕ್ಸ್ ಅಫಿಷಿಯಲ್ ಟು ಡಿಮ್ಯಾಂಡ್ ಪಾಸ್ವರ್ಡ್ ಫಾರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಡ್ಯೂರಿಂಗ್ ಸರ್ಚಸ್. ಆಬ್ವಿಯಸ್ಲಿ ಇದು ಕರೆಕ್ಟ್. ನೆಕ್ಸ್ಟ್, ಇಟ್ ರೆಡ್ಯೂಸಸ್ ದ ನಂಬರ್ ಆಫ್ ಸೆಕ್ಷನ್ಸ್ ಅಂಡ್ ಚಾಪ್ಟರ್ಸ್ ಟು ಸಿಂಪ್ಲಿಫೈ ಲೆಜಿಸ್ಲೇಷನ್. ಸೊ ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಕರೆಕ್ಟ್. ಫೋರ್ತ್ ಒನ್ ನೋಡ್ಕೊಳ್ಳೋಣ. ಆಬ್ವಿಯಸ್ಲಿ ಇಲ್ಲಿ ನಾವು ಎಲಿಮಿನೇಟ್ ಮಾಡ್ಕೊಬಹುದು. ಸೆಕೆಂಡ್ ಅಂಡ್ ಥರ್ಡ್ ಆಪ್ಷನ್ಸ್ ಗಳೇನಾದ್ರೂ ಹೋದ್ರೆ ಫೋರ್ತ್ ಆಪ್ಷನ್ ರಾಂಗ್ ಅಂತಾನೆ ಅರ್ಥ. ಸೊ ಆನ್ಸರ್ ಬಂದ್ಬಿಟ್ಟು ಬಿ ಓನ್ಲಿ. ಬಟ್ ಫೋರ್ತ್ ಆಪ್ಷನ್ ನ ಕೂಡ ಓದ್ಕೊಳ್ಳೋಣ. ಇಟ್ ಕಂಪ್ಲೀಟ್ಲಿ ರಿಮೂವ್ಸ್ ದ ಪ್ರಾವಿಷನ್ ಫಾರ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಅಂಡ್ ಆಲ್ಟರ್ನೇಟ್ ಮಿನಿಮಮ್ ಟ್ಯಾಕ್ಸ್. ಕಂಪ್ಲೀಟ್ ಆಗಿ ರಿಮೂವ್ ಮಾಡಿಲ್ಲ, ಇದನ್ನ ಸಬ್ಸೆಕ್ಷನ್ ನ ಮಾಡಲಾಗಿದೆ, ಕರೆಕ್ಟ್ ಅಲ್ವಾ? ಸೊ ಇದಿಷ್ಟು ನಮ್ಗೆ ಈಗ ಬಂದಿರುವಂತಹ ಇನ್ಕಮ್ ಟ್ಯಾಕ್ಸ್ ಬಿಲ್ಲಿನ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ಡಿಟೇಲ್ಡ್ ವಿಡಿಯೋಸ್ಗಾಗಿ ನಮ್ಮ ಗುರುದೇವ್ IAS KAS ಅಕಾಡೆಮಿಯ ಯೂಟ್ಯೂಬ್ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.